ಎಲ್ರಿಗೂ ನಮಸ್ಕಾರ. ಉಡುಗೊರೆ ಪ್ರಕಾಶನ ಯೂಟ್ಯೂಬ್ ಚಾನಲ್ನ ಕಥಾ ಕಾಲಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಓದಿಗಾಗಿ ಒಡೆಯಲಾರದ ಒಡಪು ಅನ್ನುವ ನನ್ನ ಕಥಾ ಸಂಕಲನದ ಆವರ್ತ ಅನ್ನುವ ಕಥೆಯನ್ನ ಆಯ್ದುಕೊಂಡಿದ್ದೀನಿ. ಮೊನ್ನೆಯಿಂದ ಫೇಸ್ಬುಕ್ ತೆರೆದಾಗೆಲ್ಲ ಕಾಡುತ್ತಿದ್ದ ಸ್ವೀಕರಿಸಲೋ ಬೇಡವೋ ಎಂಬ ಗೊಂದಲಗಳನ್ನು ಮೀರಿ ಇಂದು ಕನ್ಫರ್ಮ್ ಬಟನ್ ಒತ್ತಿ ಉಸಿರು ಬಿಡುವಷ್ಟರಲ್ಲಿ ಮೆಸೆಂಜರ್ನಲ್ಲಿ ಅಭಿ ಹಾಯ್ ಎಂದು ಮಾತುಗಳಿದ್ದ. ಹಾಯ್, ಹೇಳು, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೇನೇನೋ ಗೊತ್ತಿಲ್ಲ. ನಿನ್ನ ಗೆಳೆತನ ಕಳೆದುಕೊಂಡ ಮೇಲೆ ಬದುಕು ಖಾಲಿ ಖಾಲಿ. ಎಲ್ಲಿ ಕಳೆದುಕೊಂಡೇ ಇಲ್ಲ, ಅವೆಲ್ಲ ಒಂದು ಕ್ಷಣದ ಆವೇಶವಷ್ಟೇ ಎಂದು ಟೈಪಿಸಿದವಳು ಅದನ್ನು ಡಿಲೀಟ್ ಮಾಡಿ ಒಂದು ಸ್ಮೈಲ್ ಕಳುಹಿಸಿ ಸುಮ್ಮನಾದಳು ವಿನುತ. ಆ ಕಡೆಯಿಂದ ಅವನೂ ಸ್ಮೈಲಿ ಕಳುಹಿಸಿದ. ಅದು ವಿಷಾದವೋ ಖುಷಿಯೋ ಅರ್ಥವಾಗದ ಅವಳು ಮೊಬೈಲ್ ಮುಚ್ಚಿಟ್ಟು ಕಾಫಿ ಕಪ್ ತುಟಿಗಿಟ್ಟುಕೊಂಡಳು. ಇಷ್ಟು ವರ್ಷ ಎಲ್ಲಿದ್ದ, ಹೇಗಿದ್ದ? ಈಗ ಮತ್ತೆ ನನ್ನ ಗೆಳೆತನ ಬಯಸಿ ಬಂದಿದ್ದಾನಾ? ಮದುವೆ ಮಾಡ್ಕೋತಾನೇನೋ, ಅದಕ್ಕೆ ಕರೆಯೋಕೆ ಮೆಸೇಜ್ ಮಾಡಿದ್ದಾನೇನೋ. ಸುಮ್ಮನೆ ಕ್ಷಮೆ ಕೇಳಿಬಿಡ್ಲಾ? ಅಥವಾ ನಾನೇ ಮುಂದಾಗಿ ನಿನ್ನ ಕ್ಷಮಿಸಿದ್ದೇನೆ ಅಂದುಬಿಡ್ಲಾ? ಹಾಗೆ ಹೇಳಲು ಕ್ಷಮಿಸುವಂಥ ಅಥವಾ ಕ್ಷಮಿಸದೇ ಇರುವಂತಹ ತಪ್ಪು ನಡೆದೇ ಇಲ್ವಲ್ಲ? ಪ್ರಶ್ನೆ ಬೆಳೆದಂತೆ ಬಿಸಿ ಕಾಫಿ ನಾಲಗೆಯನ್ನು ಸುಟ್ಟಂತಾಯಿತು. ಜೊತೆಗೆ ಹಳೆಯ ನೆನಪುಗಳು. ಇಡೀ ದಿನ ಇಲ್ಲೇ ಇರ್ತೀರಲ್ವಾ? ಬೇಜಾರಾಗಲ್ವಾ? ಯಾರ ಜೊತೆನೂ ಮಾತಾಡಬೇಕು ಅನ್ಸಲ್ವಾ? ಕಾಲೇಜು ಲೈಬ್ರರಿಯಲ್ಲಿ ಅವಳೇ ಅವನನ್ನು ಮಾತಿಗೆಳೆದಿದ್ದಳು. ಅವನು ಒಮ್ಮೆ ಅವಳತ್ತ ನೋಡಿ ನಕ್ಕು ಮತ್ತೆ ಪುಸ್ತಕದಲ್ಲಿ ಮುಳುಗಿ ಹೋಗಿದ್ದ. ಆಗಲೇ ಅವಳು ಅವನ ಮೌನದ ಕೋಟೆಯೊಳಗೆ ಪ್ರವೇಶಿಸಲೇಬೇಕೆಂದು ನಿರ್ಧರಿಸಿಬಿಟ್ಟಿದ್ದಳು. ಮೊದಮೊದಲು ಎಲ್ಲ ಹುಡುಗಾಟದಂತೆ ಶುರುವಾದದ್ದು ಅವನ ಓದು, ಗಂಭೀರತೆ, ಅವನ ಯೋಚನೆಗಳು ತಿಳಿದು ಬಂದಂತೆ ಅವಳಿಗೆ ಗೊತ್ತಾಗದಂತೆ ಅವನೆಡೆಗೆ ಗೌರವವೊಂದು ಮೊಳಕೆ ಒಡೆಯುವಂತೆ ಮಾಡಿತ್ತು. ಆ ಗೌರವವೇ ಸ್ನೇಹವಾಗಿ, ಸಲಿಗೆಯಾಗಿ ಬಹುವಚನ ಏಕವಚನಕ್ಕೆ ಎಳೆದಿತ್ತು. ಸದ್ದೇ ಆಗದಂತೆ ಒಂದು ಪುಟ್ಟ ಗೆಳೆತನ ಅವರ ಮಧ್ಯೆ ಬೆಳೆಯಿತು. ಮಾತು ಬಾರದವನು ಮಾತು ಕಲಿತ. ಓದು ಇಷ್ಟವಿಲ್ಲದವಳು ಗಂಟೆಗಟ್ಟಲೆ ಪುಸ್ತಕದಲ್ಲಿ ಮುಳುಗಿ ಹೋಗುವುದನ್ನು ಕಲಿತಳು. ಇಡೀ ಕಾಲೇಜು ಅವರಿಬ್ಬರ ಸ್ನೇಹದ ಬಗ್ಗೆ ಮಾತನಾಡುತ್ತಿದ್ದರೆ ಅವಳ ಬದುಕಲ್ಲಿ ಮತ್ತೊಬ್ಬ ಪ್ರವೇಶಿಸಿದ್ದ. ಅವಳಿಗೇನೋ ಸ್ನೇಹವನ್ನು ಪ್ರೀತಿಯನ್ನು ಒಟ್ಟೊಟ್ಟಿಗೆ ತೂಗಿಸಿಕೊಂಡು ಹೋಗಿಯೇನೋ ಎನ್ನುವ ವಿಶ್ವಾಸವಿತ್ತು. ಆದರೆ ಅಭಿಗೆ ಮಾತ್ರ ಬದುಕಿನಲ್ಲಿ ಶಿಸ್ತೇ ಇಲ್ಲದ ತನ್ನ ಗೆಳತಿ ಮತ್ತು ಶರ್ಟಿನ ಇಸ್ತ್ರಿ ಸಣ್ಣಗೆ ಮುದುರಿದರೂ ಮತ್ತೊಮ್ಮೆ ಇಸ್ತ್ರಿ ಹಾಕಿಕೊಳ್ಳುವ ಅವಳ ಪ್ರೇಮಿ ಆಕಾಶ್ ಒಟ್ಟಿಗೆ ಬದುಕುತ್ತಾರೆ ಅನ್ನುವ ನಂಬಿಕೆ ಒಂದು ಕ್ಷಣಕ್ಕೂ ಇರಲಿಲ್ಲ. ಆಕಾಶ್ಗೆ ಅವರಿಬ್ಬರ ಸ್ನೇಹದ ಬಗ್ಗೆ ತಕರಾರಿದ್ದ ಗೊತ್ತಿಲ್ಲ. ಆದರೆ ಅದೊಂದು ದಿನ ಅವರಿಬ್ಬರು ರಸ್ತೆ ಬದಿ ಗಾಡಿಯ ಬಳಿ ನಿಂತುಕೊಂಡು ಪಾನಿಪುರಿ ತಿನ್ನುತ್ತಿರಬೇಕಾದರೆ ತನ್ನ ಹೊಸ ಕಾರಿನಲ್ಲಿ ಬಂದ ಅವನು ಎಲ್ಲರೆದುರು ಅವಳಿಗೆ ಬೈದು ಅವಮಾನ ಮಾಡಿದ್ದ. ಎಷ್ಟು ಮಾತ್ರಕ್ಕೂ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗುವುದನ್ನು ಒಪ್ಪಿಕೊಳ್ಳದ ಅವಳು ಆವತ್ತು ಮಾತ್ರ ಅವನು ಅವಮಾನಿಸುತ್ತಿದ್ದರೆ ಸುಮ್ಮನೆ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು. ಎಲ್ಲ ಮುಗಿದ ಮೇಲೆ ಅರ್ಧ ತಿಂದ ಪಾನಿಪುರಿಯನ್ನು ಗೆಳೆಯ ಅಭಿಯ ತಟ್ಟೆಗೆ ಸುರಿದು ಕುರಿಯಂತೆ ಆಕಾಶ್ನನ್ನು ಹಿಂಬಾಲಿಸಿ ಕಾರು ಹತ್ತಿ ಕುಳಿತು ಗ್ಲಾಸ್ ಏರಿಸಿದಳು. ಅವನ ಮನಸ್ಸಲ್ಲಿ ಗೆಲುವಿನ ನಗೆ ಇತ್ತ ಗೊತ್ತಿಲ್ಲ. ಇತ್ತ ಅಭಿ ಮಾತ್ರ ನೆಗಿ ನೆಗಿ ಉರಿಯುವ ಕೆಂಡವಾಗಿದ್ದ. ಅವತ್ತೇ ರಾತ್ರಿ ಮೆಸೇಜ್ ಮಾಡ್ದ, ನಾಳೆ ಸಂಜೆ ಸಿಗು. ಯಾವ ಕಾರಣಗಳನ್ನು ಕೊಡಬೇಡ, ಅದೇ ಹೊಳೆಬದಿ ಬರುತ್ತೇನೆ, ನೀನು ಸಿಗಲೇಬೇಕು. ಸಿಗುತ್ತೇನೆ ಎಂದು ಫೋನ್ ಆಫ್ ಮಾಡಿಬಿಟ್ಟಿದ್ದಳು. ಮರುದಿನ ಸಂಜೆ ಕಾಲೇಜು ಬಿಟ್ಟ ಕೂಡಲೇ ಅಭಿ ಹೊಳೆಬದಿ ಹೋಗಿ ಅವಳನ್ನು ಕಾಯುತ್ತಾ ಕುಳಿತಿದ್ದ. ಅವಳಿಗೆ ಅದ್ಯಾವ ಕಮಿಟ್ಮೆಂಟ್ ಇತ್ತು. ಹೇಳಿದ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿಯೇ ಹೋದಳು. ಹಾಗೆ ಹೋದವಳೆ ಪ್ಯಾಂಟ್ ಮಡಚಿ ಹೊಳಗೆ ಕಾಲು ಇಳಿಬಿಟ್ಟು ಕೂತಳು. ಅವನು ನಿನ್ನ ಬಾಳಿಸಲಾರನು ಹುಡುಗಿ, ಬೇಡ, ಬಿಟ್ಟು ಬಿಡು.
ಗೆಳೆಯನದು ಅಪ್ಪಟ ಕಳಕಳಿಯ ಸಲಹೆ. ನೀನೆಂದಾದ್ರೂ ಮೀನಿಂದ ಕಚ್ಚಿಸ್ಕೊಂಡಿದ್ಯಾ? ಬಿಟ್ಟು ಬಿಡುತ್ತೀಯ ಈ ಹುಂಬತನ? ನಮ್ಮ ಗೆಳೆತನದ ಮೇಲಾಣೆ. ಬಾ, ಇಲ್ಲಿ ಕುಳಿತುಕೋ. ಸುಮ್ಮನೆ ಈ ಹೊಳೆಯಲ್ಲಿ ಕಾಲು ಇಳಿಬಿಟ್ಟು ಮೀನಿಂದ ಕಚ್ಚಿಸಿಕೊಳ್ಳುವ ವಿಚಿತ್ರ ಸುಖ ಅನುಭವಿಸು. ನನ್ನ ಪ್ರಶ್ನೆಗೆ ಇದು ಉತ್ತರವಲ್ಲ. ಹೇಳು, ಬಿಟ್ಟು ಬಿಡುತ್ತೀಯಾ? ಅವನನ್ನು ಪ್ರೀತಿಸಿದಂತೆ ಅವನ ದ್ವೇಷವನ್ನು ಪ್ರೀತಿಸುತ್ತೇನೆ. ಅವನ ಸಣ್ಣತನವನ್ನು ಪ್ರೀತಿಸುತ್ತೇನೆ. ಅವನು ನನ್ನವನಾಗಬೇಕೆಂದಿಲ್ಲ. ನಾನು ಅವನವಳಾಗಿದ್ದೆ ಅನ್ನುವ ಖುಷಿ ಸಾಕು ನನಗೆ. ಒಂದಿಡೀ ಬದುಕನ್ನು ಆ ಖುಷಿಯಲ್ಲೇ ಕಳೆದು ಬಿಡುತ್ತೇನೆ. ಹಾಗಂದವಳ ಕಣ್ಣಿನ ಪೂರ್ತಿ ಅವನ ಮೋಹದ ಹೊಳಪು. ಹಾಗಾದರೆ ಅವನದು ಸಣ್ಣತನ ಎಂಬುದನ್ನು ಒಪ್ಪುತ್ತೀಯಾ? ಸಣ್ಣ ಹೊಳಹು ಅಭಿಯ ಕಣ್ಣಲ್ಲಿ. ಅವನು ದೇವರಲ್ಲ, ಮನುಷ್ಯ. ನನ್ನೊಳಗಿರುವಂತೆ, ನಿನ್ನೊಳಗಿರುವಂತೆ, ಎಲ್ಲರೊಳಗಿರುವಂತೆ ಅವನಲ್ಲೂ ಸಣ್ಣತನವಿದೆ. ಹೊಳೆಯ ಆ ಮೀನಿನೊಳಗೆ ಯಾವ ರಕ್ಕಸ ಶಕ್ತಿ ಹೊಕ್ಕಿತ್ತೋ ಗೊತ್ತಿಲ್ಲ. ಅವಳ ಕಾಲ ಹೆಬ್ಬೆರಳು ಕಚ್ಚಿತು. ಕಿತ್ತು ಹೋದ ಉಗುರು ಹೊಳೆಯ ನೀರನ್ನು ಕೆಂಪಾಗಿಸಿತು. ಸಣ್ಣಗೆ ಹಾ ಎಂದು ಚೀರಿದಳು. ಹೊರಟು ನಿಂತವನು ಒಂದೇ ನೆಗೆತಕ್ಕೆ ಅವಳ ಬಳಿ ತಲುಪಿದ್ದ. ಯಾಕೆ ಈ ಹಠ? ಅವನದು ನೇರ ಪ್ರಶ್ನೆ. ಯಾಕಂದ್ರೆ ನಾನವನನ್ನು ಪ್ರೀತಿಸುತ್ತೇನೆ. ಪ್ರೀತಿ ಎಂದರೆ ಹಠಮಾರಿತನನ? ತನ್ನ ಜೀವನವನ್ನೇ ಕೊಂದುಕೊಳ್ಳೋದ? ಉತ್ತರ ಹೇಳಲು ಅವಳಲ್ಲಿರಲಿಲ್ಲ. ಚಪ್ಪಲಿ ಕಳಚಿ ಕೈಯಲ್ಲಿ ಹಿಡಿದು ಬರಿಗಾಲಲ್ಲಿ ಹೊಳೆದಂಡೆಯ ಮೇಲೆ ಅವನಿಗಿಂತ 10 ಹೆಜ್ಜೆ ದೂರ ನಡೆದಾಗಿತ್ತು. ಅಲ್ಲಿಂದಲೇ ಕೂಗಿದಳು, ಪ್ರೀತಿ ಎಂದರೆ ಅವನು ಮಾತ್ರ. ಅಭಿಯ ಕಣ್ಣಲ್ಲಿ ಸಣ್ಣಗೆ ನೀರು ಮಡುಗಟ್ಟುತ್ತಿತ್ತು. ಅಪಾತ್ರ ದಾನ ಮಾಡುತ್ತಿದ್ದೀಯ ನೀನು ಅಂತ ಅಂದುಕೊಳ್ಳುತ್ತಲೇ ಅವಳು ಕುಳಿತಿದ್ದ ಅದೇ ಕಲ್ಲಿನ ಮೇಲೆ ಕುಳಿತ. ಅವಳಾಗಲೇ ಹೊಳೆಯನ್ನು ದಾಟಿ ಮತ್ತೊಂದು ತೀರ ಸೇರಿದ್ದಳು. ಅಲ್ಲಿ ಆಕಾಶ್ ಅವಳಿಗೋಸ್ಕರ ಕಾಯುತ್ತಾ ನಿಂತಿದ್ದ. ಹಾಗೆ ಅವಳು ಹೊಳೆ ದಾಟಿ ಹೋದ ಮೇಲೆ ತುಂಬ ಹೊತ್ತು ಅಭಿ ಅದೇ ಕಲ್ಲಿನ ಮೇಲೆ ಕುಳಿತಿದ್ದ. ಏನನಿಸಿತೋ ಏನೋ, ಕಿಸೆಯಲ್ಲಿದ್ದ ಮೊಬೈಲ್ ಬಿಚ್ಚಿ ಅದರೊಳಗಿನ ಸಿಮ್ ತೆಗೆದು ಹೊಳಗೆಸೆದ. ನೀರಿನೊಂದಿಗೆ ತೇಲುತ್ತಾ ಗಿಡಗಂಟಿ ಸಿಕ್ಕಾಗ ಮುಳುಗಿ ಮತ್ತೆ ನೀರ ಮೇಲೆ ತೇಲಿ ತನ್ನ ಕಣ್ಣಿಂದ ಮರೆಯಾಗುವಷ್ಟು ಹೊತ್ತು ಅದನ್ನು ನೋಡಿ ಮರೆಯಾದ ಮೇಲೆ ತನ್ನ ದೃಷ್ಟಿಯ ಮಿತಿಯೇ ಇಷ್ಟೇ ಏನೋ ಅಂದುಕೊಂಡು ಮನೆಯ ಕಡೆ ಹೋದ. ಇತ್ತ ಆಕಾಶ್ನನ್ನು ಬೀಳ್ಕೊಟ್ಟು ಮನೆ ತಲುಪಿದ ಅವಳು ಅಭಿಯ ನಂಬರ್ ಡಯಲ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿತ್ತು. ನಾಳೆ ಎಷ್ಟಾದರೂ ಕಾಲೇಜಲ್ಲಿ ಸಿಗುತ್ತಾನಲ್ಲ ಅಂದುಕೊಂಡು ಎಲ್ಲ ಮರೆತು ನಿದ್ರೆ ಹೋದಳು. ರಾತ್ರಿ ಪೂರ್ತಿ ಅರ್ಧ ಕಚ್ಚಿಟ್ಟ ಕನಸೊಂದು ಸುಮ್ಮನೆ ಕಾಡಿದಂತಾಗುತ್ತಿತ್ತು. ಮರುದಿನ ಕಾಲೇಜ್ ಹೋದರೆ ಅವನಿಲ್ಲ. ಅಷ್ಟೊಂದು ಗೆಳೆಯರೂ ಇಲ್ಲದ ಅಭಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಲೈಬ್ರರಿ, ಅವರಿಬ್ಬರು ಮಾತಾಡಿಕೊಳ್ಳುತ್ತಿದ್ದ ಕಲ್ಲು ಬೆಂಚು, ಹೊಳೆ ಬದಿ ಎಲ್ಲ ಕಡೆ ಹುಡುಕಿದರೂ ಅವನು ಸಿಗಲೇ ಇಲ್ಲ. ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ, ಕೊನೆಯ ಪಕ್ಷ ಫೋನಾದರೂ ಮಾಡುತ್ತಾನೆ ಅಂತ ಕಾದದ್ದೇ ಬಂತು. ಅವನು ಬರಲೇ ಇಲ್ಲ. ಆಕಾಶ್ ಏನಾದರೂ ಅವನ ಮನಸ್ಸು ನೋಯುವಂತೆ ಮಾತಾಡಿದ್ದನ? ಅದೇ ಕಾರಣಕ್ಕೆ ಅವನು ಯಾವ ಸುಳಿವನ್ನೂ ಬಿಡದೆ ನನ್ನ ಬದುಕಿಂದ ಎದ್ದು ಹೋದ್ನ? ಸಂಶಯಗಳೆಲ್ಲ ಅವಳನ್ನು ಆಗಾಗ ಕಾಡುತ್ತಿದ್ದರೂ ಅವನನ್ನು ಕೇಳಲಾಗದೆ ಸುಮ್ಮನಾಗಿದ್ದಳು. ಯಾವ ಮುಜುಗರವೂ ಇಲ್ಲದೆ ಅಭಿ ಬಳಿ ಎಲ್ಲವನ್ನೂ ಕೇಳಬಹುದಿತ್ತು. ತುಂಬ ಸಲೀಸಾಗಿ ಜಗಳವಾಡುತ್ತಲೂ ಇದ್ದೆ. ಆದರೆ ಈಗ ಏನಾಗಿದೆ ನನಗೆ? ಒಂದು ಮಾತು ಆಡುವಾಗಲೂ, ಒಂದು ಪ್ರಶ್ನೆ ಕೇಳುವಾಗಲೂ 100 ಸಲ ಯೋಚಿಸುತ್ತೇನೆ. ನನ್ನ ಮಾತು, ಪ್ರಶ್ನೆಯಿಂದ ಇವನಿಗೇನಾದರೂ ನೋವಾದರೆ ಎಂದು ಚಿಂತಿಸುತ್ತೇನೆ. ಅಂದರೆ ಅಷ್ಟು ಜೊಳ್ಳೆ ನಮ್ಮ ಸಂಬಂಧ ಎಂದು ಆಗಾಗ ಆತ್ಮಾವಲೋಕನವು ಮಾಡಿಕೊಳ್ಳುತ್ತಿದ್ದಳು.
ಆದರೆ ಎಷ್ಟು ಯೋಚಿಸಿದರೂ ಆಕಾಶ್ನನ್ನು ತೊರೆದು ಬದುಕಲಾರೆ ಎಂಬುದೇ ಅವಳ ಕೊನೆಯ ನಿರ್ಧಾರವಾಗಿರುತ್ತಿತ್ತು. ಅವನ ಮನೆಯವರ ಮುಂದೆ ಮದುವೆಯ ಪ್ರಸ್ತಾಪ ಇಡುವುದನ್ನು ಅವನು ತಳ್ಳಿ ಹಾಕುವವರೆಗೂ. ಅಷ್ಟು ಪ್ರೀತಿಸುತ್ತಿದ್ದವನು ಮದುವೆ ಅಂತ ಬಂದಾಗ ಯಾಕೆ ಹಿಂಜರಿದನೋ ಇವತ್ತಿಗೂ ಅರ್ಥವಾಗಿಲ್ಲ ಅವಳಿಗೆ. ಇಳಿ ಸಂಜೆಯ ಭೇಟಿ, ನವಿರು ಸ್ಪರ್ಶ, ಪುಟ್ಟ ಪುಟ್ಟ ಆಲಿಂಗನ, ಚುಂಬನ, ಅದರಾಚೆ ಅವನೇನಾದರೂ ಬಯಸಿದ್ದನ? ಈಗಲೂ ಗೊತ್ತಿಲ್ಲ ಅವಳಿಗೆ. ಅವನು ಬಯಸಿದ್ದರೆ ಇವಳು ಎಲ್ಲ ಮುಗೆದು ಕೊಡುತ್ತಿದ್ದಳ? ಇಲ್ಲ. ಹಾಗಿದ್ದರೆ ಅವನು ನಂಬಿಕೆಗೆ ಅರ್ಹನಾಗಿರಲಿಲ್ಲವೇ? ಅಥವಾ ಒಂದು ಅಪನಂಬಿಕೆಯ ಬೇರನ್ನು ಉಳಿಸಿಕೊಂಡೇ ಅವನನ್ನು ಪ್ರೀತಿಸಿದಳ? ಅಷ್ಟು ಸ್ವಾರ್ಥಿಯ ತಾನು? ಸಾವಿರ ಪ್ರಶ್ನೆಗಳಿದ್ದವು ಅವಳಲ್ಲಿ. ಆದರೆ ಉತ್ತರಿಸಲು ಅವಳ ಜೀವದ ಗೆಳೆಯ ಅಭಿ ಇರಲೇ ಇಲ್ಲ. ಅದೆಷ್ಟು ಹಂಬಲಿಸಿದಳು ಅವನಿಗಾಗಿ, ಅವನ ಸಾಂತ್ವನಕ್ಕಾಗಿ. ಈಗ ಎಲ್ಲ ಮುಗಿದ ಮೇಲೆ, ಓದು ಮುಗಿಸಿ ಒಂದು ಕೆಲಸ ಅಂತ ಗಿಟ್ಟಿಸಿಕೊಂಡ ಮೇಲೆ, ಬದುಕು ಹಳಿಗೆ ಬರುತ್ತಿದೆ ಅಂತ ಅನ್ನಿಸಿಕೊಂಡ ಮೇಲೆ ಮತ್ತೆ ಬರುತ್ತಿದ್ದಾನೆ ಬದುಕಿನೊಳಕ್ಕೆ. ಈಗ ಬದುಕಿನಲ್ಲಿ ಯಾವ ಕೋಲಾಹಲವೇಳಲಿದೆಯೋ ಯಾರಿಗೆ ಗೊತ್ತು ಅಂದುಕೊಂಡು ಮತ್ತೆ ಕಪ್ ತುಟಿಗಿಟ್ಟುಕೊಂಡಳು. ಈಗ ಕಾಫಿ ತಣ್ಣಗಾಗಿತ್ತು. ಮಾತಾಡಬೇಕು, ಸಂಡೇ ಸಿಗುತ್ತೀಯಾ? ಮತ್ತೆ ಅವನ ಮೆಸೇಜ್. ಇಲ್ಲ ಎಂದು ಹೇಳಲಾರದೆ ಅವಳು ಹೂಂಗುಟ್ಟಿದಳು. ಮಾತು ಕೊಟ್ಟಂತೆ ಭಾನುವಾರ ಹೊರಟು ನಿಂತು ಒಮ್ಮೆ ಕನ್ನಡಿ ನೋಡಿಕೊಂಡಳು. ಅವನಿಗೆ ನನ್ನ ಗುರುತು ಸಿಕ್ಕೀತಾ? ಪ್ರಶ್ನಿಸಿಕೊಂಡಳು. ಗುರುತು ಸಿಗದೆ ಏನು ಎಂದು ತಾನೇ ಉತ್ತರಿಸಿದಳು. ಈ 5 ವರ್ಷಗಳಲ್ಲಿ ಪ್ರಶ್ನೆಯೂ ನಾನೇ, ಉತ್ತರವೂ ನಾನೇ ಆಗಿದ್ದೆ. ಈಗೇಕೆ ಈ ಯೋಚನೆ ಅಂತ ಅಂದುಕೊಂಡು ನಕ್ಕಳು. ಅವನು ಹೇಳಿದ್ದ ಪಾರ್ಕಿಗೆ ಹೋಗಿ ನೋಡಿದರೆ ಆಗಲೇ ಅವನು ಇವಳ ನಿರೀಕ್ಷೆಯಲ್ಲಿದ್ದ. ಕೈಯಲ್ಲಿದ್ದ ಪುಸ್ತಕವನ್ನು ಹಿಂದಿನಂತೆಯೇ ಅವಳ ಬ್ಯಾಗಿಗೆ ತುರುಕಿ ಅವಳನ್ನು ಎಳೆದುಕೊಂಡು ಪಾರ್ಕಿನ ಮತ್ತೊಂದು ಮೂಲೆಗೆ ಹೋದ. ಹಾಗೆ ಹೋಗುತ್ತಿರುವಾಗ, ಇಷ್ಟು ವರ್ಷ ಎಲ್ಲಿದ್ದಿ, ಏನು ಮಾಡ್ತಾ ಇದ್ದಿ ಅಂತೆಲ್ಲ ನೀನು ಪ್ರಶ್ನಿಸ್ತೀ ಅಂತ ನಂಗೊತ್ತು. ಆದರೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ನನ್ನ ಜೊತೆ ಬಾ ಎಂದ. ಒಂದು ಕ್ಷಣ ನಿಂತ ಅವಳು, ಅಭಿ, ನಾನು ಅದ್ಯಾವುದನ್ನು ಕೇಳುವುದೇ ಇಲ್ಲ. ನೀನು ಮತ್ತೆ ಬಂದಿಯಲ್ಲ, ಸಾಕು ನನಗೆ ಅಂದಳು. ಒಂದು ಕ್ಷಣ ನಿಂತು ಅವಳನ್ನು ಬಹಚ್ಚಿ ತಬ್ಬಿಕೊಂಡ ಅವನು ಅವಳ ಕಣ್ಣು ಮುಚ್ಚಿಸಿ 4 ಹೆಜ್ಜೆ ಮುಂದೆ ಹೋಗಿ ಮುಚ್ಚಿದ್ದ ಕೈ ತೆಗೆದ. ಕಣ್ಣುಜ್ಜಿ ನೋಡಿದರೆ ಮುಂದೆ ಆಕಾಶ್ ತಲೆ ತಗ್ಗಿಸಿ ನಿಂತಿದ್ದ. ತಿರುಗಿ ಹೋಗುತ್ತೇನೆಂದು ಹೊರಟ ಅವಳನ್ನು ತಡೆದ ಅಭಿ, ಮೊನ್ನೆ ನನ್ನ ಹುಡುಕೊಂಡು ಬಂದ ಇವನು, ನಿನ್ನ ಕೇಳಿದ, ನೀನಿಲ್ಲದೆ ಬರಡಾದ ಬದುಕಿನ ಬಗ್ಗೆ ಹೇಳ್ಕೊಂಡ. ಮೊದಲು ಅವಳನ್ನು ಪಡೆದುಕೊಳ್ಳುವ ಯೋಗ್ಯತೆ ಇಲ್ಲದ ಅಯೋಗ್ಯ ನೀನು ಅಂತ ನಾನು ಬೈದೆ. ಅವನ ಪಶ್ಚಾತ್ತಾಪ ಪ್ರಾಮಾಣಿಕವಾದ್ದು ಅಂತ ಅನ್ನಿಸಿದ ಮೇಲೆ ನಿನ್ನನ್ನು ಸಂಪರ್ಕಿಸಿದೆ. ಈಗ ನಿನ್ನ ಮುಂದೆ ನಿಲ್ಲಿಸಿದ್ದೇನೆ. ಕೇಳಬೇಕಿರುವುದನ್ನು ಕೇಳು, ಹೇಳಲಿರುವುದನ್ನು ಹೇಳು ಎಂದು ಮೌನವಾದ. ಹೇಳಲು ಕೇಳಲು ಏನೂ ಉಳಿದಿಲ್ಲ, ನಾನು ಹೋಗಬೇಕು ಎಂದು ಹೊರಡಲನುವಾದಳು. ಅಷ್ಟೂ ಹೊತ್ತು ಸುಮ್ಮನಿದ್ದ ಆಕಾಶ್ ಆರ್ದ್ರವಾಗಿ, ನನ್ನ ಕ್ಷಮಿಸಲಾರೆಯ, ಒಂದು ಬಾರಿ ಅವಕಾಶ ಕೊಡಲಾರೆಯ ಎಂದು ಕೇಳಿದ. ಆ ಆರ್ದ್ರತೆ ಮಾಯುವ ಮುನ್ನವೇ ಅವಳ ಕೈಯನ್ನು ಅವನ ಕೈಯೊಳಗೆ ಇರಿಸಿದ ಅಭಿ, ಹುಡುಗಿ, ಇವ ನಿನ್ನ ಚಂದ ಬಾಳಿಸ್ತಾನೆ, ಬಹುಶಃ ನನಗಿಂತಲೂ ಚಂದ ಎಂದು ಅವಳ ಕೆನ್ನೆ ತಟ್ಟಿ ಬೆನ್ನು ತಿರುಗಿಸಿ ಅನೂಹ್ಯದತ್ತ ಹೆಜ್ಜೆ ಹಾಕಿದ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ. ಅವಳಿಗೆ ಗೊತ್ತಾಗಲಿಲ್ಲ. ನೀನನ್ನ ಅಂದು ಪ್ರೀತಿಸುತ್ತಿದ್ದೀಯಾ, ಅದಕ್ಕೆ ನನ್ನ ತೊರೆದು ಹೋದಿಯಾ? ಕೇಳಬೇಕು ಅಂದುಕೊಳ್ಳುವಷ್ಟರಲ್ಲಿ ಅವನು ಅವಳ ದೃಷ್ಟಿಯಿಂದ ಬಹುದೂರ ಸರಿದಿದ್ದ. ಧನ್ಯವಾದಗಳು.